ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 57. ಇಂದಿನ ಸಂಚಿಕೆಯಲ್ಲಿ ವಿರಾಟ್ ಮತ್ತು ರೋಹನ್ ಮನೆಗೆ ಹೋಗುವ ಸಮಯ ಬಂದಾಯಿತು. ವಿರಾಟ್ ಹೀಗೆ ಬಂದು ಹೋಗೋದಕ್ಕಿಂತ ನೀನು ಒಂದ್ಸಲ ನನ್ನ ತಪ್ಪನ್ನು ಕ್ಷಮಿಸ್ತೀನಿ ಅಂದರೆ ಇಲ್ಲೇ ನಿನ್ನ ಜೊತೆಗೆ ಪರ್ಮನೆಂಟಾಗಿ ಇದ್ದು ಬಿಡ್ತೀನಿ ಶ್ರೀ ಎಂದುಕೊಂಡರೆ ಮನದಲ್ಲೇ ಇನ್ನೊಂದು ಮನಸ್ಸು ಇಷ್ಟೆಲ್ಲ ಆದಮೇಲೂ ನಿನ್ನ ಅವಳು ಕ್ಷಮಿಸ್ತಾಳೆ ಅಂತ ಹೇಗೆ ಅನ್ಕೋತೀಯಾ ಎಂದಿತು. ಹಾಗೆ ರೋಹನ್ ಕೂಡ ಮಮ್ಮಿ ನೀವು ವಾಪಸ್ ನಮ್ಮ ಮನೆಗೆ ಬಂದರೆ ನಾನು ನಿಮಗೆ ಕಾವಲಾಗಿರ್ತೀನಿ ಎಂದುಕೊಂಡ. ಇಬ್ಬರು ಕಾರ್ನಲ್ಲಿ ಕೂತು ಒಂದೊಂದು ರೀತಿ ಥಿಂಕ್ ಮಾಡ್ತಿದ್ರೆ ಶ್ರೀ ಬಾಯ್ ಎಂದಳು. ವಿರಾಟ್ ಒಮ್ಮೆ ನೆಟ್ಟುಸಿರು ಬಿಟ್ಟು ತನ್ನ ಕಾರ್ನ ಸ್ಟಾರ್ಟ್ ಮಾಡಿ ಹೋಗ್ತಾನೆ. ಇನ್ನೊಂದು ಕಡೆ ಶ್ರೀನಾ ನಾಳೆನೇ ಮೀಟ್ ಮಾಡುವಂತೆ ಮುಖವಾಡ ಹಾಕಿದ್ದಂಥ ಶೃಂಗಾರ್ ತುಂಬ ಎಕ್ಸೈಟ್ ಆಗಿ ಕಾಯ್ತಿದ್ದಾನೆ. ಮುಂದೆ ಶ್ರೀ ತನ್ನ ಭೇಟಿ ಹುಡ್ಕೋಕೆ ರೆಡಿ ಆದರೆ ಇನ್ನೊಂದು ಕಡೆ ಶೃಂಗಾರೇ ಅವಳನ್ನು ಕರೆಸಿಕೊಳ್ಳೋ ವ್ಯವಸ್ಥೆ ಮಾಡಿದ. ಶ್ರೀಗೆ ಕಾಲ್ ಬಂತು. ಪಿಕ್ ಮಾಡಿದಾಗ ಮೇಲಾಧಿಕಾರಿಗಳು ಶ್ರೀ ಇವತ್ತು ಸಂಜೆ ನೀವು ಹೋಮ್ ಮಿನಿಸ್ಟರ್ ಮನೆಗೆ ಹೋಗಬೇಕು, ಅವರಿಗೆ ಯಾವುದೋ ಬೆದರಿಕೆ ಮತ್ತು ಕೊಲೆ ಬೆದರಿಕೆ ಕಾಲ್ ಬಂದಿದೆ. ಅವರ ಜೊತೆಗೆ ಫಾರಿನ್ ಬಿಸ್ನೆಸ್ ಮ್ಯಾನ್ ಮತ್ತು ಅವನ ಮಗ ಕೂಡ ಬಂದಿದ್ದಾರೆ. ಸೊ ನೀನು ಅಲ್ಲಿಗೆ ಹೋಗಬೇಕು, ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಕೊಡಬೇಕು ಎಂದರು. ಶ್ರೀ ಮನದಲ್ಲೇ ಇವತ್ತು ಆ ಪ್ರತೀಕ್ಷನ ಮೀಟ್ ಮಾಡೋಣ ಅಂದ್ಕೊಂಡಿದ್ದೆ ಎಂದು ಓಕೆ ಸರ್ ಎಂದವಳು ಅವರು ಕಳಿಸೋ ಲೊಕೇಶನ್ಗೆ ಮೊದಲು ಪೊಲೀಸ್ ಫೋರ್ಸ್ನ ಕಳಿಸ್ಕೊಡ್ತಾಳೆ. ಅಲ್ಲಿ 3 ಜನ ಪಾರ್ಟಿ ಮಾಡುತ್ತಿದ್ದ ಮನುಷ್ಯರಿಗಾಗಿ ಶ್ರೀ ತನ್ನ ಪ್ರೀಷಿಯಸ್ ಟೈಮ್ನ ವೇಸ್ಟ್ ಮಾಡಬೇಕಿತ್ತು. ಸೊ ಮೊದಲು ತಾನು ಹೋಗದೆ ಅಲ್ಲಿಯ ಕಂಡೀಷನ್ ಬಗ್ಗೆ ತಿಳ್ಕೊಂಡು ಬೆಳಿಗ್ಗೆಯಿಂದ ಅವಳಿಗಾಗಿ ಕಾದಿದ್ದ. ಸಂಜೆಗೆ ಶ್ರೀ ತನ್ನ ಕಾರ್ ಎಳೆದು ಬಂದ್ಲು. ಅವಳು ಬಂದಿದ್ದನ್ನು ನೋಡಿದವನ ಕಣ್ಣು ಬೇರೇನೂ ನೋಡೋಕೆ ಆಗದಂತೆ ಅವಳನ್ನೇ ದಿಟ್ಟಿಸಿ ನೋಡುತ್ತಾನೆ ಅಂತ. ಅಲ್ಲಿಗೆ ಬಂದ ಹುಡುಗಿ ಅಲ್ಲಿದ್ದ 3 ಜನರನ್ನು ಗುರಾಯಿಸಿ ನೋಡಿ ಕಡಿದ್ರೆ ಊರಿಗೆಲ್ಲ ಬಾಡೂಟ ಹಾಕ್ತಾರೆ. ಅಂಥವರು ಪೊಲೀಸ್ ಪ್ರೊಟೆಕ್ಷನ್ ಕೇಳ್ತಿದ್ದಾರೆ. ಈ ಸಿಸ್ಟಮ್ ಎಲ್ಲಿಗೆ ಬಂದು ನಿಂತಿದೆ? ಮೋಸ್ಟ್ ಕರಪ್ಟೆಡ್ ಆಗಿರೋದೇ ಇಂಥ ಪಾಲಿಟಿಕ್ಸ್ನವರಿಂದ ಎಂದು ಬೈಕೊಂಡು ಸೀರಿಯಸ್ ಆಗಿ ಬಂದು ಅಲ್ಲಿದ್ದ 3 ಜನರ ಮುಂದೆ ನಿಂತು ಮಿನಿಸ್ಟರ್ಗೆ ಸ್ಯಾಲ್ಯೂಟ್ ಮಾಡಿ ಏನೂ ತೊಂದರೆ ಇಲ್ಲ ಅಲ್ವಾ ಸರ್ ಎಂದಳು ಪೊಲೈಟಾಗೆ. ಅಲ್ಲಿದ್ದ ವ್ಯಕ್ತಿ ಅಲ್ಲಮ್ಮ, ನಾನು ಇಲ್ಲಿಯ ಹೋಮ್ ಮಿನಿಸ್ಟರ್, ನನಗೆ ಜೀವ ಬೆದರಿಕೆ ಬಂದಿದೆ, ಕೊಲೆ ಮಾಡ್ತೀನಿ ಅಂತ ಎದುರಿಸ್ತಿದ್ದಾರೆ. ಇನ್ನೂ ಜನಸಾಮಾನ್ಯರ ಕಥೆ ಏನು? ಇವತ್ತು ನಮ್ಮ ಬಿಸ್ನೆಸ್ ಅಧಿಕಾರಿ ಫಾರಿನ್ನಿಂದ ಬಂದಿದ್ದರಿಂದ ನಿಮ್ಮ ಪ್ರೊಟೆಕ್ಷನ್ ಕೇಳಿದ್ದು ಎಂದರು. ಅಲ್ಲೇ ಎದುರಿಗೆ ತುಂಬ ಹ್ಯಾಂಡ್ಸಮ್ ಆಗಿ ನಿಂತಿದ್ದ ಟಾಲ್ ವ್ಯಕ್ತಿ ಶ್ರೀನಾ ನೋಡುತ್ತಾ ಮೈ ಮರ್ತಿದ್ದ. ಬಟ್ ಅದು ಶ್ರೀಗೆ ಕಾಣಲಿಲ್ಲ. ಕಾರಣ ಅವನು ಕಣ್ಣಿಗೆ ಕನ್ನಡಕ ಹಾಕಿದ್ದ. ಶ್ರೀ ಡೋಂಟ್ ವೆಲ್ ಸರ್ ಎಂದು ಒಮ್ಮೆ ಅಲ್ಲಿದ್ದ 3 ಜನರನ್ನು ಗುರಾಯಿಸೋದರ ನೋಡಿ ಹಿಂದೆ ತಿರುಗಿ ತನ್ನ ಪೊಲೀಸ್ನವರ ಕಡೆ ನಿಂತು ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದಳು. ಅವರೆಲ್ಲ ಏನಿಲ್ಲ ಎಂದರು. ಅಷ್ಟೊತ್ತಿಗೆ ಹೋಮ್ ಮಿನಿಸ್ಟರ್ ಅವರು ಬನ್ರಿ ಶ್ರೀನಿಕಾ ಅವರೇ, ನಾವು ನಿಮ್ಮ ಜೊತೆ ಮಾತಾಡಬೇಕು ಎಂದರು. ಶ್ರೀ ತುಸು ತನ್ನ ಕೋಪನ ತಡೆಯುತ್ತಾ ಹೋಗ್ತಾಳೆ. ಆ ಹ್ಯಾಂಡ್ಸಮ್ ಹುಡುಗನ ಮುಂದೆ ಕೂರಿಸುವ ಮಿನಿಸ್ಟರ್ ಎಲ್ಲಿಗೆ ಬಂತಮ್ಮ ನಿನ್ನ ಕೇಸು ಎಂದರು. ಶ್ರೀ ಇಲ್ಲಿಗೆ ಮೇಲಿನ ನೋಟಕ್ಕೆ ಬಂದಿದ್ದು ಮಂಗಳೂರಿನ ಮರಳಿನ ಮಾಫಿಯಾ ಬಗ್ಗೆ ತಿಳಿಯೋಕೆ. 1-2 ಬಾರಿ ಕೈಗೆ ಸಿಕ್ಕವರು ಎಸ್ಕೇಪ್ ಆಗಿದ್ರು. ಸೊ ಶ್ರೀ ನಾವು ಟ್ರೈ ಮಾಡ್ತಿದ್ದೀವಿ ಸರ್, ಯಾರದೋ ಇನ್ಫ್ಲುಯೆನ್ಸ್ ಯೂಸ್ ಮಾಡಿಕೊಂಡು ಹೇಗೋ ಎಸ್ಕೇಪ್ ಆಗ್ತಿದ್ದಾರೆ. ಒಂದ್ಸಲ ನನ್ನ ಕೈಗೆ ಸಿಕ್ಕರೆ ಈ ಪೊಲೀಸ್ ಅಂದರೆ ಏನು ಅಂತ ತೋರಿಸ್ತೀನಿ ಎಂದವಳು ಒಮ್ಮೆ ದವಡೆ ಬಿಗಿದ್ಲು. ಈ ಮಾತುಕತೆ ನಡೆಯುವಾಗಲೇ ಜ್ಯೂಸ್ ಆಫರ್ ಮಾಡಿದ ಆ ಸುಂದರ ಯುವಕ. ಆದರೆ ಶ್ರೀ ನಯವಾಗಿ ನಿರಾಕರಿಸಿದ್ಲು. ಅವನು 2 ಬಾರಿ ಫೋರ್ಸ್ ಮಾಡಿದ. ಶ್ರೀ ಸಾರಿ ಸರ್, ನನಗೆ ಈ ಜ್ಯೂಸ್ಗಳ ಅಲರ್ಜಿ ಇದೆ ಎಂದಳು. ಆ ಸುಂದರ ಯುವಕ ಒಳಗೊಳಗೆ ನಕ್ಕು ಎಷ್ಟು ಈಸಿಯಾಗಿ ಸುಳ್ಳು ಹೇಳ್ತಿದ್ಯಾ, ಜ್ಯೂಸ್ ನಿನಗೆ ಇಲ್ಲಿ ಕುಡಿಯೋಕೆ ಇಷ್ಟ ಇಲ್ಲ ಅನ್ನೋದು ಗೊತ್ತು ಎಂದುಕೊಂಡವನು ಓಕೆ ಎಂದವನು ಅವಳ ಪೊಲೀಸ್ ಟೀಮ್ಗೆಲ್ಲ ಒಂದೊಂದು ಹೊರಗಿನಿಂದಾನೇ ಜ್ಯೂಸ್ ತರಿಸಿ ಕೊಡ್ತಾನೆ. ಶ್ರೀ ಸುತ್ತ ಒಮ್ಮೆ ನೋಡುತ್ತಾ ಇಲ್ಲಿ ಯಾರು ಅಂತ ಅನುಮಾನಾಸ್ಪದವಾಗಿ ಓಡಾಡ್ತಿಲ್ಲ ಯಾವ ವ್ಯಕ್ತಿನೂ ಕೂಡ, ಎಲ್ಲಿದ್ದಾರೆ ಅಂತ ಹುಡ್ಕೋದು, ಹೀಗೆ ನಾವು ಮಾಡೋ ಕೆಲಸ ಬಿಟ್ಟು ಇವ್ರ ಮನೆ ಕಾಯಬೇಕು ಎಂದು ಗೊಣಕೊಂಡ್ಲು. ಅಷ್ಟೊತ್ತಿಗೆ ಯಾರ್ದೋ ಜೊತೆ ಮಾತಾಡುವಂತೆ ಅಲ್ಲಿ ಬಂದ ಆ ಸುಂದರ ಯುವಕ ಶ್ರೀನಿಕಾ, ನಿಮ್ಮ ಡ್ಯೂಟಿ ಸ್ಟೈಲ್ ಮತ್ತು ಡೆಡಿಕೇಶನ್ ನಿಜಕ್ಕೂ ಇಷ್ಟ ಆಯಿತು, ಐ ಲೈಕ್ ಇಟ್ ಎಂದ. ಶ್ರೀನಿಕಾ ಮನದಲ್ಲೇ ಇವನ ಲೈಕ್ ಕಮೆಂಟ್ನ
ಯಾವ ನನ್ನ ಮಗ ಕೇಳಿದ್ದು ಎಂದುಕೊಂಡರು. ಹೊರಗೆ ಮಾತ್ರ ಥ್ಯಾಂಕ್ಸ್ ಸರ್ ಎಂದಳು. ಆ ಹುಡುಗ ಬೇರೇನು ಮಾತಾಡದನ್ನ ನೋಡಿದ ಶ್ರೀ ಪುಟ್ಟ ಸ್ಮೈಲ್ ಮಾಡಿ ಓಕೆ ಎಂದು ಮುಂದೇನೂ ಮಾತಾಡಿಲ್ಲ. ಅಕುಲ್ ಮಾತ್ರ ನನಗೆ ನಿಮ್ಮ ಥರ ಪೊಲೀಸ್ ಆಗೋ ಆಸೆ ಎಂದ. ಶ್ರೀನಿಕ ಮನದಲ್ಲೇ ನಿನ್ನ ಆಸೆಗೆ ಮಣ್ಣಾಕ ಅಷ್ಟೊಂದು ರೆಸ್ಪೆಕ್ಟ್ ಇದ್ದಿದ್ರೆ ಇಲ್ಲಿ ನಿಮ್ಮ ಪಾರ್ಟಿಗಾಗಿ ಪೊಲೀಸ್ನವನ ಕರಿತಿರ್ಲಿಲ್ಲ ಸ್ಟುಪಿಡ್ ಫೆಲೋಸ್ ಎಂದು ಬೈಕೊಂಡ್ಲು ಮನದಲ್ಲೇ. ಅಕುಲ್ ಅವಳ ಮುಖ ನೋಡಿ ಏನ್ರಿ ಮೇಡಮ್ ಬೈಕೋತಿದ್ದೀರಾ, ಇಲ್ಲಿ ಕಾಯೋ ಕರೆದಿದ್ದಾರೆ ಅಂತ. ಏನು ಮಾಡಲಿ, ನಮ್ಮ ಅಂಕಲ್ಗೆ ಯಾವಾಗಲೂ ಒಂದಿಲ್ಲ ಒಂದು ಅಟ್ಯಾಕ್ ಆಗುತ್ತಲೇ ಇರುತ್ತೆ ಎಂದ. ಆಗ ಶ್ರೀಗೆ ನೆನಪಾಗಿದ್ದು ವಿರಾಟ್ ಮತ್ತು ರೋಹನ್. ಶ್ರೀ ನಿಂತಲ್ಲೇ ವಿರಾಟ್ ಅವರ ತಲೆ ನೋವಾಗಿದೆ ಅಂತ ನಾನು ಕಾಲ್ ಮಾಡಿ ಕೇಳಲೇ ಇಲ್ವಲ್ಲ ಛೇ ಎಂದುಕೊಂಡವಳು ಒಂದೇ ಸಮನೆ ಮಾತಾಡುತ್ತಿದ್ದ ಅಕುಲ್ನ ಎಕ್ಸ್ಕ್ಯೂಸ್ ಮೀ ಎಂದು ತಡೆದು ದೂರ ಹೋಗಿ ತನ್ನ ಫೋನ್ ತಗೊಂಡವಳು ವಿರಾಟ್ಗೆ ಕಾಲ್ ಮಾಡಿದ್ಳು. ವಿರಾಟ್ ಅವಳ ಕಾಲ್ ನೋಡಿ ಹಲೋ ಶ್ರೀ ಹೇಳು ಎಂದ ತುಂಬ ಮುದ್ದಾಗಿ. ಅವನ ವಾಯ್ಸ್ ಕೇಳಿದ ತಕ್ಷಣ ಎಷ್ಟೊತ್ತಿದ್ದ ಅಷ್ಟು ಕಿರಿಕಿರಿ ಮಾಯವಾಗಿ ಹಲೋ, ಅದು ನಾನು ಕಾಲ್ ಮಾಡಿದ ಉದ್ದೇಶ ಏನಂದರೆ ಎಂದಳು ರಾಗವಾಗಿ. ವಿರಾಟ್ ನನಗೆ ಕಾಲ್ ಮಾಡಬೇಕಂದ್ರೆ ರೀಸನ್ ಬೇಕು ಅನ್ನೋಳು ನೀನು, ಬಟ್ ನನಗೆ ಆ ಥರ ರೀಸನ್ ಏನು ಬೇಕಾಗಿಲ್ಲ, ಹೇಳು ನಿನ್ನ ಡ್ಯೂಟಿ ಮುಗೀತಾ ಎಂದ. ವಿರಾಟ್ ಮಾತಿಗೆ ಪುಟ್ಟ ಸ್ಮೈಲ್ ಮಾಡಿದ ಶ್ರೀ ಅದು ಈಗ ತಲೆನೋವು ಹೇಗಿದೆ, ಆಫೀಸ್ನಲ್ಲಿದ್ದೀರಾ ಅನಿಸುತ್ತೆ ಎಂದಳು. ವಿರಾಟ್ ಹಾಂ, 1 ತಿಂಗಳಿಂದ ಆಫೀಸ್ ವರ್ಕ್ ಪೆಂಡಿಂಗ್ ಇದೆ ಎಂದ. ಶ್ರೀ ಸ್ವಲ್ಪ ಉಪ್ಪು ಕೂಡಿಸಿ, ವರ್ಕ್ ಜಾಸ್ತಿ ಇದೆಯಾ ಎಂದಳು. ವಿರಾಟ್ ವರ್ಕ್ ಅಂದರೆ ಫೈಲ್ ಚೆಕ್ ಮಾಡಿ ಸೈನ್ ಮಾಡೋದು ಎಂದು ಪುಟ್ಟ ಸ್ಮೈಲ್ ಮಾಡಿ ಹದಿರಲ್ಲಿ ಬಿಡು, ಕಾಫಿ ಆಯ್ತಾ ನಿಂದು ಎಂದ. ಶ್ರೀ ಇಲ್ಲ, ನಾನಿಲ್ಲಿ ಮಿನಿಸ್ಟರ್ಗೆ ಯಾವುದೋ ಅನ್ನೋನ್ ಪರ್ಸನ್ನಿಂದ ಬೆದರಿಕೆ ಮತ್ತು ಕೊಲೆ ಮಾಡ್ತೀನಿ ಅನ್ನೋ ಕಾಲ್ ಬಂದಿತ್ತಂತೆ, ಸೊ ಇಲ್ಲಿ ಸೆಕ್ಯೂರಿಟಿ ಹಾಕಿದ್ದಾರೆ ಎಂದಳು. ವಿರಾಟ್ ಹಾಗಾದರೆ ನೀನು ಅಲ್ಲೇ ಇರ್ತೀಯಾ ಎಂದ. ಶ್ರೀ ಇಲ್ಲ, ಮೇ ಬಿ 10 ತನಕ ಇರಬೇಕು ಎಂದಳು ಸೀರಿಯಸ್ ಆಗಿ. ವಿರಾಟ್ ಓಕೆ ಎಂದ. ಶ್ರೀ ಕೂಡ ಏನು ಮಾತಾಡದೆ ಓಕೆ ಎಂದು ಕಾಲ್ ಕಟ್ ಮಾಡಿದ್ಲು. ಅಕುಲ್ಗೆ ಅವಳ ಮಾತು ಸ್ವಲ್ಪ ಕೇಳ್ತಿದ್ರಿಂದ ಯಾರಿದು, ಯಾನ್ ಜೊತೆಗೆ ಹೀಗೆ ಕಾಲ್ ಮಾಡಿ ಎಲ್ತ್ ಬಗ್ಗೆ ವಿಚಾರಿಸ್ತಿದ್ದಾಳೆ, ನಾನು ತಿಳ್ಕೊಂಡಿರೋ ಪ್ರಕಾರ ಇವಳಿಂದೆ ಒಬ್ಬ ಪೊಲೀಸ್ನವನೇ ಬಿದ್ದಿದ್ದಾನೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಎಂದು ಯೋಚಿಸ್ತಿದ್ದ. ಶ್ರೀಮುಖ ಒಮ್ಮೆ ಹರಳಿತು. ಇದುವರೆಗೂ ಇದ್ದ ಕೋಪ ಹೀಗಿರಲಿಲ್ಲ. ಅಕುಲ್ ಏನ್ರಿ ನಿಮ್ಮ ಬಾಯ್ ಫ್ರೆಂಡಾ ಎಂದ ಡೈರೆಕ್ಟಾಗಿ. ಅವನ ಮಾತು ಕೇಳಿದ ಶ್ರೀ ಮನೆಯಲ್ಲೇ ನಿಂಗೆ ಯಾಕೋ ಬೇಕುಫಾ ಅನಿಸಿದ್ರು. ನೋ ಸರ್, ಫ್ರೆಂಡ್ ಎಂದಳು. ಅಕುಲ್ ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ ಎಂದ. ಶ್ರೀ ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಎಂದರು. ಒಳಗೆ ನಿನ್ನ ಬಾಯಲ್ಲಿರೋ ಹಲ್ಲೆಲ್ಲ ಉದುರಿಸ್ತಿದ್ದೆ ಮಗನೇ, ಹೊರ್ಗಾಗಿದ್ರೆ ಎಂದುಕೊಂಡಳು. 5 ನಿಮಿಷದ ಬಳಿಕ ಒಳಗೆ ಒಬ್ಬ ವ್ಯಕ್ತಿ ಪಾರ್ಸಲ್ ಹಿಡಿದು ಬಂದ. ಪೊಲೀಸ್ನವರು ತಡೆದು ನಿಲ್ಲಿಸಿದ್ರು. ಅದನ್ನು ನೋಡಿದ ಶ್ರೀ ಅದೇನು ಗಲಾಟೆ ಅಂತ ನಾನು ನೋಡ್ತೀನಿ ಅಂತ ಹೋಗ್ತಾಳೆ. ಅಲ್ಲಿ ಶ್ರೀನಿಕಾ ಮೇಡಮ್ಗೆ ಇದು ಎಂದರು. ಶ್ರೀನಿಕಾ ಏನಿದು ಎಂದು ತೆಗೆಯೋ ಮೊದಲೇ ಅವಳಿಗೆ ವಿರಾಟ್ನಿಂದ ಕಾಲ್ ಬಂತು. ಶ್ರೀ ಕಾಲ್ನ ರಿಸೀವ್ ಮಾಡಿ ಹಲೋ ಅಂದ್ಲು. ವಿರಾಟ್ ನನ್ನ ಕಾಫಿಗೆ ಕಂಪನಿ ಕೊಡ್ತೀಯಾ ಶ್ರೀ ಎಂದ. ಶ್ರೀ ಇದನ್ನು ಇವನೇ ಕಳಿಸಿರೋದು ಎಂದು ಗೊತ್ತಾಗಿ ಇದೆಲ್ಲ ಯಾಕೆ ಎಂದಳು. ವಿರಾಟ್ ನಿನಗೂ ಸ್ಟ್ರೆಸ್ ಇರುತ್ತೆ ಎಂದು ನೋ ಮೋರ್ ಟಾಕಿಂಗ್ ಎಂದ. ಶ್ರೀ ಓಕೆ ಎಂದವಳು ಅದನ್ನು ಪಡೆದು ಪ್ಲಾಸ್ ನೋಡಿ ಮುಗುಳ್ನಕ್ಕು ತನಗಾಗಿ ಕಳಿಸಿದ್ದ ಕಪ್ನಲ್ಲಿ ಕಾಫಿ ಟಂಪ್ ಮಾಡಿಕೊಂಡು ಇನ್ನುಳಿದದ್ದು ಬೇರೆ ಪೊಲೀಸ್ನವ್ರಿಗೆ ಕೊಡ್ತಾಳೆ. ಶ್ರೀ ಮತ್ತು ವಿರಾಟ್ ಲೈನ್ನಲ್ಲೇ ಇದ್ದು ಮಾತಾಡುತ್ತಾ ಕಾಫಿ ಕುಡಿತಿದ್ರು. ಇದನ್ನೆಲ್ಲ ನೋಡ್ತಿದ್ದಂಥ ಅಕುಲ್ಗೆ ಹೊಟ್ಟೆಯಲ್ಲಿ ಬೆಂಕಿ ಸುರಿದಂತ ಆಗಿತ್ತು. ಇಷ್ಟು ಹುಡುಗಿ ಅಪ್ಡೇಟ್ ಆಗೋಕ್ಕೆ ಹೇಗೆ ಸಾಧ್ಯ, ನಾನು ಇವಳಿಗಾಗಿ ಇಷ್ಟೆಲ್ಲ ಸಾಹಸ ಮಾಡಿದೆ, ಬಟ್ ಇವಳು ನನ್ನ ಸತಾಯಿಸಿ ನನ್ನ ಪ್ರೀತಿನ ತಿರಸ್ಕಾರ ಮಾಡಿದ್ಲು. ಈಗ ಯಾರ್ದೋ ಜೊತೆ ಎಂದು ಮುಷ್ಟಿ ಬಿಗಿದು ನೀನು ನನ್ನವಳು ಶ್ರೀ ಅಂದುಕೊಂಡ್ರು ಮೇಲೆ ಮಾತ್ರ ಅವಳ ಮುಂದೆ ನಿಂತು ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ಬೋದಲ್ಲ ಎಂದ ಅವರಿಬ್ಬರ ಕಮ್ಯುನಿಕೇಷನ್ ಮುಗಿಸೋಕೆ. ಶ್ರೀ ಅಫ್ಕೋರ್ಸ್ ಎಂದವಳು ಕಾಲ್ನ ಡಿಸ್ಕನೆಕ್ಟ್ ಮಾಡದೆ ಹೇಳಿ ಎಂದು ಮಾತನ್ನು ಮುಂದುವರಿಸಿದ್ಲು. ವಿರಾಟ್ಗೆ ಅವಳು ಡ್ಯೂಟಿ ಟೈಮ್ನಲ್ಲೂ ನನ್ನ ಜೊತೆ ಮಾತಾಡಿದ್ದು ನೋಡಿ ಆಶ್ಚರ್ಯ ತಂದರೂ ತುಂಬ ಖುಷಿಯಾಗಿತ್ತು. ಎದುರುಗಿದ್ದ ಅಕುಲ್ ಮನೆಯಲ್ಲೇ ಯಾರೋ ನೀನು ನನ್ನ ಹುಡುಗಿಯ ಅಟೆನ್ಷನ್ನ ಗ್ರ್ಯಾಬ್ ಮಾಡೋನು ಎಂದು ಬೈಕೊಂಡ. ಶ್ರೀ ಕಾಫಿ ಮುಗಿಯೋವರೆಗೂ ಮಾತಾಡಿ ಮನೆಗೋಗಿ ಕಾಲ್ ಮಾಡ್ತೀನಿ ಬಾಯ್ ಎಂದು ಕಾಲ್ ಕಟ್ ಮಾಡಿ ಅಕುಲ್ ಕಡೆ ನೋಡಿ ನೀವೆಲ್ಲಿ ಓದಿದ್ದು ಎಂದಳು. ಅವನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಎಂದ ನಯವಾಗಿ. ಶ್ರೀ ಓಕೆ ಎನ್ನುವಂತೆ ತಲೆ ಆಡಿಸಿ ಓಕೆ ಮಿಸ್ಟರ್ ಅಕುಲ್, ನಿಮಗೆ ಇಲ್ಲಿ ಯಾರಾದರೂ ಶತ್ರುಗಳಿದ್ದಾರಾ ಎಂದಳು. ಅವನು
ಡ್ಯಾಡ್ಗೆ ಇದ್ದಾರೆ, ನಾನೀಗ ಬಂದಿರೋದು, ಸೊ ಡ್ಯಾಡ್ ಹುಷಾರು ಅಂತಾರೆ ಎಂದ ಕ್ಯಾಶುವಲ್ ಆಗಿ. ಅಂತೂ ಶೃಂಗಾರ್ ಅಂದುಕೊಂಡಂತೆ ಬೇರೊಂದು ವೇಷದಲ್ಲಿ ಅವಳನ್ನು ಮೀಟ್ ಮಾಡಿಬಿಟ್ಟ. ಮುಂದೆ ಏನಾಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.